ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹಾಗೆ ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆಯನ್ನು ಮರೆಯದೆ ಮಾಡಿ. ಹಾಗೆ ಈ ಒಂದು ಏನು ಹುಣ್ಣಿಮೆ ಬರುತ್ತೆ, ಆ ಹುಣ್ಣಿಮೆಯಲ್ಲಿ 365 ದೀಪಗಳ ಆರಾಧನೆಯನ್ನು ಮಾಡಿ. ಮನೆಯಲ್ಲಿ ಆದರೆ ಮನೆಯಲ್ಲೇ ಮಾಡಿ, ಇಲ್ಲಾಂದರೆ ಶಿವನ ದೇವಾಲಯಗಳಿಗೆ ತೆರಳಿ ದೇವರಿಗೆ ಆರಾಧನೆಯನ್ನು ಮಾಡಿ. ಹಾಗೆ ಅರಳಿ ಮರದ ಕೆಳಗಡೆ ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚಿಟ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ನಾವು ನಮ್ಮ ಮನೆಯ ದೇವರ ಪೂಜೆಗೆ ಹೋಗಿದ್ವಿ. ಹಾಗೆ ಹೋಗುವ ಮುನ್ನ ಒಂದು ಚಿಕ್ಕದಾದಂಥ ವಿಡಿಯೋವನ್ನು ನಾನಿಲ್ಲಿ ಹಾಕಿದ್ದೀನಿ. ನಿಮಗೂ ಸಹ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಾವು ಇಲ್ಲಿಂದ ಬೆಂಗಳೂರಿಂದ ಹೊರಟಾಗ ನಮಗೆ ಒಂದು ಹೋಟೆಲ್ ಸಿಕ್ತು. ಆ ಹೋಟೆಲಲ್ಲಿ ಕಾಮಧೇನು ಅಂತ, ಆ ಹೋಟೆಲಲ್ಲಿ ನಾವು ಸ್ವಲ್ಪ ಟಿಫನನ್ನು ಮಾಡ್ಕೊಂಡ್ವಿ. ಅಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಕಾಫಿ ಕುಡಿದು ನಾವು ಹೊರಟ್ವಿ. ಮತ್ತು ಸೀದಾ ಹೊರಟವರು ನಾವು ಎಲ್ಲಿನೂ ನಿಲ್ಲಿಸಲಿಲ್ಲ, ಸೀದಾ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಮನೆಯ ದೇವರು ಬಂದುಬಿಟ್ಟು ರಾಮಗಿರಿ ಕರಿಸಿದ್ದೇಶ್ವರ ಅಂತ ಹೊಳಲ್ಕೆರೆ ತಾಲೂಕಲ್ಲಿ ಇದೆ. ಹಾಗಾಗಿ ಅದು ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ನಾವು ಆ ದೇವಸ್ಥಾನಕ್ಕೆ ಹೋಗುವ ಮುನ್ನ ಮೊದಲು ನಮಗೆ ಆ ಬೆಟ್ಟವನ್ನು ಹತ್ತುವ ಮುನ್ನ ನಮಗೆ ಬಸವಣ್ಣ ಸಿಗುತ್ತೆ, ಆಮೇಲೆ ಗಣಪತಿ ಸಿಗುತ್ತೆ. ಹಾಗೆ ನಮ್ಮ ಮಕ್ಕಳು ಫೋಟೋವನ್ನು ಸಹ ತೆಗೆಸ್ಕೊಂಡ್ರು. ಅದಾದಮೇಲೆ ಸ್ಟೆಪ್ಸು ಈ ಥರ ಹತ್ತೋದು ಈ ರೀತಿ ಇರುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೂ. ಅದಾದಮೇಲೆ ಅಲ್ಲಿ ನಾವು ಇನ್ನೇನು ಹೋಗಿದ್ದೀವಿ ಎಲ್ಲ ದೇವಸ್ಥಾನಕ್ಕೆ ಅಂತ ಹೇಳಿ ಒಂದು 5 ಮಣ್ಣಿನ ದೀಪಗಳನ್ನು ಹಚ್ಚೋಣ ಅಂತ ಅಂದ್ಕೊಂಡು ನಾವು ದೀಪಗಳನ್ನು ಸಹ ಅಲ್ಲಿ ಖರೀದಿ ಮಾಡಿ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಯಾಕಂದರೆ ನಾವು ಸ್ವಲ್ಪ ಲೇಟಾಗಿ ಹೋಗಿರೋದ್ರಿಂದ ಮೂರನೇ ಪೂಜೆ ನಡೀತಾ ಇತ್ತು. ಹಾಗಾಗಿ ನಮಗೆ ಒಳಗಡೆ ಪ್ರವೇಶ ಇರಲಿಲ್ಲ. ಹಾಗೆ ಆ ದೇವರ ಫೋಟೋವನ್ನು ತೆಗಿಯೋ ಆಗಿಲ್ಲ. ಹಾಗಾಗಿ ನಾನು ವರಾಂಡದಲ್ಲಿರುವಂಥ ಫೋಟೋವನ್ನು ಮಾತ್ರ ತೆಗೆದಿದ್ದೀನಿ. ಯಾಕೆಂದರೆ ಅಲ್ಲಿಯ ವಿಶೇಷತೆ ಏನಂದರೆ ಆ ದೇವಸ್ಥಾನದ ದೇವರ ಫೋಟೋವನ್ನು ತೆಗಿಯೋದಾಗಲಿ ಅಥವಾ ಮನೇಲಿ ಇಟ್ಕೊಳ್ಳೋದಾದರೆ ಮಾಡೋ ಆಗಿಲ್ಲ. ಯಾಕಂದರೆ ಆ ರೀತಿ ಮಾಡಿದರೆ ಒಳ್ಳೆಯದಲ್ಲ ಅನ್ನೋ ಒಂದು ಮಾತಿದೆ. ಹಾಗಾಗಿ ಈ ವಿಡಿಯೋವನ್ನು ಮಾಡಿರೋದು. ಇದು ಹೊರಗಡೆ ಇರುವಂಥ ವಿಡಿಯೋ ಅಷ್ಟೇ. ನಾನು ಅಲ್ಲಿ ಈರಣ್ಣ ದೇವರಿದೆ, ಅದರ ಫೋಟೋವನ್ನು ಸಹ ತೆಗೆದಿಲ್ಲ. ಇಲ್ಲಿ ಹಿಂದುಗಡೆ ಅಮ್ಮ ಇದೆ ಚಿಕ್ಕದಾದಂಥ, ಅದನ್ನು ಮಾತ್ರ ತೆಗೆದಿದ್ದೀನಿ. ಈರಣ್ಣ ಮತ್ತು ಶಿವ ಏನು ಕರಿಸಿದ್ದೇಶ್ವರ ಫೋಟೋವನ್ನು ತೆಗೆದಿಲ್ಲ. ಹಾಗೆ ಇದು ಮೇಲ್ಗಡೆ ತೆಗೆದಿರೋವಂಥ ವಿಡಿಯೋ. ಇದು ತುಂಬಾ ಚೆನ್ನಾಗಿದೆ. ಹೊರಗಡೆ ವಾತಾವರಣ ತುಂಬಾ ಚೆನ್ನಾಗಿ ಕಾಣುತ್ತೆ, ನೋಡೋದಕ್ಕೂ ತುಂಬಾ ಖುಷಿಯಾಗುತ್ತೆ. ನೋಡಿ, ಇದು ದೇವಸ್ಥಾನ. ಆ ದೇವಸ್ಥಾನದ ಸುತ್ತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಉಳ್ಕೊಳ್ಳೋದಕ್ಕಾಗಲಿ ಪ್ರತಿಯೊಂದಕ್ಕೂ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ನಿಮಗೂ ಸಹ ಒಂದು ಸರಿ ಹೋಗಬೇಕು ಶಿವನ ದೇವಾಲಯಕ್ಕೆ ಅಂದರೆ ಖಂಡಿತ ಹೋಗಿ ಬನ್ನಿ. ನಿಮಗೆ ಹೊಳಲ್ಕೆರೆಯಿಂದ ಒಂದು 13 ಕಿಲೋಮೀಟರ್ ಆಗುತ್ತೆ ಅಷ್ಟೇ ರಾಮಗಿರಿ ಕರಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ನೋಡಿ, ಇಲ್ಲಿ ನಿಂತ್ಕೊಂಡು ನಮ್ಮ ಮಗು ಫೋಟೋನು ಸಹ ತೆಗೆಸ್ಕೊಂಡ. ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿದ್ರು. ತುಂಬಾ ಬಯಲಿದೆ, ಅಲ್ಲಿ ಮುಂದ್ಗಡೆ ವರಾಂಡ ಇದೆ. ಆ ವರಾಂಡದಲ್ಲಿ ಮಕ್ಕಳು ತುಂಬಾ ಖುಷಿಯಾಗಿ ಆಟ ಆಡಿದರು. ನಾವು ಸಹ ಪೂಜೆ ಎಲ್ಲ ಆಗೋವರೆಗೂ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಕ್ಕಳ ಜೊತೆ. ಅದಾದಮೇಲೆ ಅಲ್ಲಿಂದ ನಿಂತ್ಕೊಂಡು ಕೆಳಗಡೆ ವಿಡಿಯೋವನ್ನು ಸಹ ಮಾಡಿದೆ. ನಾವು ವಿಮಾನದಲ್ಲಿ ಹೋದಾಗ ಯಾವ ರೀತಿ ಕಾಣುತ್ತೆ ಆ ರೀತಿ ಕಾಣುತ್ತೆ ಹೊರಗಡೆ. ಹಾಗೆ ನಾವು ಮುಗಿಸ್ಕೊಂಡು ಬರಬೇಕಾದ್ರೆ ರಿಟರ್ನ್ ಬರಬೇಕಾದ್ರೆ ನಾವೊಂದು ಪಾಕಶಾಲೆ ಅನ್ನೋ ಒಂದು ಹೋಟೆಲ್ಗೆ ಹೋದ್ವಿ. ತುಂಬಾ ಸ್ಟ್ಯಾಂಡರ್ಡ್ ಆಗಿರುತ್ತೆ, ತುಂಬಾ ಕಾಸ್ಟ್ಲಿ ಕೂಡ. ಅಲ್ಲಿ ಸಹ ಸ್ವಲ್ಪ ಊಟವನ್ನು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಯಾಕಂದರೆ ಅಲ್ಲಿ ಬಿಟ್ಟರೆ ಮತ್ತೆ ನಮ್ಗೆ ಎಲ್ಲಿ ಸಿಗೋಲ್ಲ, ನೈಸ್ ರೋಡ್ ಸಿಕ್ಬಿಡುತ್ತೆ. ಹಾಗಾಗಿ ಅಲ್ಲಿ ಎಲ್ಲಿ ಸಿಗೋಲ್ಲ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಊಟವನ್ನು ಸಹ ನಾವು ಮಾಡ್ಕೊಂಡು ಹೊರಡಬೇಕಾಗಿತ್ತು. ಹಾಗೆ ಅಲ್ಲಿನೂ ಸಹ ಹೊರಗಡೆ ಮಗುವಿಗೆ ಊಟ ಮಾಡಿಸ್ಬೇಕು ಅಂತ ಹೇಳಿ ಇಲ್ಲಿ ಹೊರಗಡೆನೇ ಗಣೇಶ ಇದೆ. ಆ ಗಣೇಶನನ್ನು ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ನಿಮಗೂ ಸಹ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆ ಗಣೇಶನ ಮುಂದೆ ನಾವು ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡಿಸಿ ಅದಾದಮೇಲೆ ಸ್ವಲ್ಪ ಊಟವನ್ನು ಮಾಡಿಸಿ ನಾವು ಸಹ ಊಟ ಮಾಡಿ ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೊರಟಿದ್ದು. ತುಂಬಾ ಖುಷಿ ಆಯಿತು. ಮನೆ ದೇವರ ದರ್ಶನ ಆಯಿತು. ಈ ಕಾರ್ತಿಕ ಮಾಸದಲ್ಲಿ ನಾವು ಶಿವನನ್ನು ನೋಡಿದಂಥ ಖುಷಿ ಆಯಿತು. ಹಾಗೆ ನೀವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ನಿಮ್ಮ ಮನೆ ಹತ್ತಿರ ಇರುವಂಥ ದೇವಾಲಯಗಳಿಗೆ ಹೋಗಿ ಶಿವನ ಆರಾಧನೆಯನ್ನು ಮಾಡಿ. ನಮಗೆ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಎಣ್ಣೆಯನ್ನಾದರೂ ಕೊಡಿ. ಎಳ್ಳೆಣ್ಣೆಯನ್ನು ಕೊಟ್ಟರೆ ಅವರೇ ಹಚ್ತಾರೆ. ಪ್ರತಿದಿನವೂ ದೀಪ ಉರಿತಾ ಇರುತ್ತೆ ಕೆಲವೊಂದು ದೇವಸ್ಥಾನಗಳಲ್ಲಿ. ಅಂಥ ದೇವಸ್ಥಾನಕ್ಕೆ ನೀವು ಎಣ್ಣೆಯನ್ನು ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಈ ರೀತಿಯಾದ ಆಚರಣೆಯನ್ನು ಮಾಡಿಕೊಡಿ, ತುಂಬಾ ಒಳ್ಳೆಯದು. ಹಾಗೆ ಇಲ್ಲಿ ಗಣೇಶ ತುಂಬ ಚೆನ್ನಾಗಿ ಆ ಒಂದು ಹೋಟೆಲ್ ವರಾಂಡದಲ್ಲಿ ಇಟ್ಟಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗಾಗಿ ಅದನ್ನು ಸಹ ಒಂದು ಚಿಕ್ಕದಾದಂಥ ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ. ಆ ವಿಡಿಯೋನ ಇಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಗಣೇಶ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಮಕ್ಕಳು ಸ್ವಲ್ಪ ಆಟ ಆಡಿದ್ಮೇಲೆ ಅವ್ರಿಗೆ ಊಟ ಮಾಡಿಸಿ ಆದಮೇಲೆ ನಾವು ಸಹ ಹೋಟೆಲ್ಗೆ ಹೋಗಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಬೆಂಗಳೂರಿಗೆ ಹೊರಟಿದ್ದು ಅಂತ ಹೇಳಿದ್ನಲ್ವ. ಹಾಗಾಗಿ ಈ ಒಂದು ಗಣಪತಿ ತುಂಬಾ ವಿಶೇಷ ಅನ್ನಿಸ್ತು. ಆ ಒಂದು ಜಾಗ ಆಗಲಿ, ಆ ಒಂದು ನೋಡಿ ಕಟ್ಟಿರುವಂಥ ರೀತಿ ಆಗಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗಾಗಿ ನಾನು ಅದರದ್ದೊಂದು ಚಿಕ್ಕದಂಥ ವಿಡಿಯೋವನ್ನು ಮಾಡಿಕೊಂಡೆ. ಅದಾದಮೇಲೆ ಹೋಟೆಲ್ ಒಳಗಡೆ ಹೋದ್ವಿ. ಊಟವನ್ನು ಸಹ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಲೇಟ್ ಮಾಡಿದರು, ಆದರೂ ಪರವಾಗಿಲ್ಲ, ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟು ಬೆಂಗಳೂರನ್ನು ತಲುಪೋ ಅಷ್ಟೊತ್ತಿಗೆ ರಾತ್ರಿ 12:30 1 ಗಂಟೆ ಸುಮಾರು ಆಗೋಗ್ಬಿಟ್ಟಿತ್ತು.
ಅಷ್ಟೇ ಅಲ್ಲಿಗೆ ಅವತ್ತಿನ ದೇವಸ್ಥಾನ ದರ್ಶನ ಎಲ್ಲ ಮುಗೀತು. ಚೆನ್ನಾಗಿ ಏನು ತೊಂದರೆ ಇಲ್ಲದೆ ನಾವು ಊರನ್ನು ಸೇರಿದ್ವಿ. ಹಾಗೆ ಮರುದಿನ ಬಂದುಬಿಟ್ಟು ಏನು ತುಳಸಿ ಹಬ್ಬದ ಆಚರಣೆ ಇತ್ತು ಮಂಗಳವಾರ. ಹಾಗಾಗಿ ನಾವು ಸೋಮವಾರನೂ ಡ್ಯೂಟಿಗೆ ಹೋಗಬೇಕಾಗಿತ್ತು. ಡ್ಯೂಟಿ ಎಲ್ಲ ಹೋಗಿ ಬಂದು ಟಯರ್ಡ್ ಆಗಿತ್ತು. ಆದ್ರೂ ಏನು ವರಾಂಡದಲ್ಲಿ ಮಾಡುವಂತಹ ತುಳಸಿ ಹಬ್ಬದ ಆಚರಣೆಯನ್ನು ಸರಳವಾಗಿ ನಾನು ಆಚರಣೆಯನ್ನು ಮಾಡಿದೆ. ಅದನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಾವು ಅಲ್ಲಿ ಏನು ಹೋಟೆಲಲ್ಲಿ ಕೂತಿದ್ವೋ ಆ ಒಂದು ವಿಡಿಯೋವನ್ನು ಸಹ ನಾನು ಇಲ್ಲಿ ಹಾಕಿದ್ದೀನಿ. ಯಾಕೆಂದರೆ ಅವರು ಊಟ ಬೇಗ ಕೊಡಲಿಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ತುಳಸಿ ಹಬ್ಬದ ಚಿಕ್ಕದಾದಂಥ ವಿಡಿಯೋವನ್ನು ಸಹ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಹೀಗೆ ನಮ್ಮ ಮನೆಯಲ್ಲಿ ಸರಳವಾಗಿ ತುಳಸಿ ದೀಪ ಆರಾಧನೆಯನ್ನು ಮಾಡಿದೆ. ಹಾಗೆ ತುಳಸಿ ವಿವಾಹದ ಆಚರಣೆಯನ್ನು ಸಹ ಮಾಡಿದೆ. ಈ ಒಂದು ಹಬ್ಬ ತುಂಬಾ ಸರಳವಾಗಿ ಆಚರಣೆಯನ್ನು ಮಾಡಿದೆ. ನಿಮಗೂ ಸಹ ನಾನು ಮಾಡಿದಂಥ ಹಬ್ಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಳಸಿ ಹಬ್ಬದ ಆಚರಣೆ ಯಾವುದೇ ಹಬ್ಬದ ಆಚರಣೆ ಆಗಿರಲಿ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಇರಬೇಕು. ಯಾಕಂದರೆ ಆಡಂಬರದ ಆಚರಣೆಯನ್ನು ಮಾಡಿ ನಾವು ಸಾಲ ಮಾಡಿಕೊಂಡು ಆಚರಣೆಯನ್ನು ಮಾಡಬೇಕು ಅಂತ ಏನಿಲ್ಲ. ನಮ್ಮ ಮನೆಯಲ್ಲಿ ಇರುವಂಥದ್ರಲ್ಲೇ ನಾವು ತೃಪ್ತಿಯಿಂದ ಆಚರಣೆಯನ್ನು ಮಾಡಬೇಕು. ಯಾಕಂದರೆ ಆಡಂಬರವಾಗಿ ಖರ್ಚು ಮಾಡಿ ಆಚರಣೆಯನ್ನು ಮಾಡಿದರೆ ದೇವರು ಒಲಿತಾನೆ, ನಮಗೆಲ್ಲ ಕೊಡ್ತಾನೆ ದೇವರು ಅನ್ನೋ ಒಂದು ಭಾವನೆ ಯಾರಲ್ಲೂ ಇರಬಾರ್ದು. ಏಕೆಂದರೆ ನಮ್ಮಲ್ಲಿ ಇರೋದನ್ನೇ ನಾವು ಖರ್ಚು ಮಾಡಿ ನಾವು ಆಚರಣೆಯನ್ನು ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿ ₹1 ಇದ್ದು ನಾವು ₹10 ತಗೊಂಬಂದು ಆಚರಣೆಯನ್ನು ಮಾಡಿ ಅಂತ ಯಾವ ದೇವರೂ ಹೇಳಿಲ್ಲ. ಹಾಗಾಗಿ ನಿಮ್ಮ ಹತ್ರ ಎಷ್ಟು ಹಣ ಇರುತ್ತೋ ಅಷ್ಟಕ್ಕೆ ಮಾತ್ರ ನೀವು ಆಚರಣೆಯನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸುಮ್ಮನೆ ಸಾಲ ಆಗುತ್ತೆ. ಯಾಕಂದರೆ ದೇವರು ಬಂದು ಸಾಲ ತೀರಿಸಲ್ಲ, ಅದೊಂದು ನಮ್ಮ ನಂಬಿಕೆ. ಯಾಕಂದರೆ ಮನೆಯಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಒಂದೊಂದು ನಂಬಿಕೆಯಿಂದ ನಾವು ದೇವರ ಆಚರಣೆಯನ್ನು ಮಾಡಬೇಕು ವಿನಃ ದೇವರೇ ಬಂದು ನಮ್ಮ ಸಾಲವನ್ನಾಗಲಿ ನಮ್ಮ ಕಷ್ಟವನ್ನಾಗಲಿ ತೀರಿಸೋಲ್ಲ. ಅವರು ನಮ್ಮ ಹಿಂದೆ ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಹಾಗಾಗಿ ಪ್ರತಿಯೊಬ್ಬರೂ ನಾವು ಏನು ಕೆಲಸ ಮಾಡ್ತೀವೋ ಅದರಲ್ಲೇ ದೇವರನ್ನು ಕಾಣಬೇಕು. ಅದರ ಜೊತೆಗೆ ನಾವು ಈ ಒಂದು ಹಬ್ಬದ ಆಚರಣೆಗಳನ್ನು ಮಾಡ್ಕೋಬೇಕು. ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ, ಹಾಗೆ ಶಾಂತಿ ಇರುತ್ತೆ ಅನ್ನೋ ಒಂದು ಇದು. ಹಾಗಾಗಿ ಅವತ್ತಿನ ದಿನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡ್ತಾರೆ. ಹಾಗಾಗಿ ನನ್ನ ಸ್ನೇಹಿತರ ಮನೆಗೂ ಹೋಗಿ ನಾನು ಅರಿಶಿನ ಕುಂಕುಮ ತಗೊಂಡು ಬಂದೆ. ಹಾಗೆ ಅವರ ಮನೆಯಲ್ಲೂ ಮಾಡಿದಂತಹ ತುಳಸಿ ಪೂಜೆಯ ಒಂದೊಂದು ಫೋಟೋವನ್ನು ಸಹ ನಾನು ಎತ್ಕೊಂಡು ಬಂದು ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ. ಅವರು ಮಾಡಿದಂತಹ ಪೂಜೆಗಳು ನಿಮಗೂ ಸಹ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅವರು ಸಹ ಸರಳವಾಗಿ ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಆ ಒಂದು ವಿಡಿಯೋಗಳನ್ನು ಸಹ ನಾನು ಇದರಲ್ಲಿ ಹಂಚ್ಕೊಂಡಿದ್ದೀನಿ. ಯಾಕೆಂದರೆ ನಿಮ್ಮೆಲ್ಲರ ಜೊತೆ ನಾನು ಸಹ ಸರಳವಾದಂಥ ತುಳಸಿ ಆರಾಧನೆಯನ್ನು ಮಾಡಿದ್ದೀನಿ. ಹಾಗೆ ಈ ಒಂದು ಕಾರ್ತಿಕ ಮಾಸದಲ್ಲಿ 365 ದೀಪಗಳ ಆರಾಧನೆಯನ್ನು ಮಾಡೋದನ್ನು ಮರಿಬೇಡಿ. ಯಾಕಂದರೆ ಶಿವನ ಆರಾಧನೆಯನ್ನು ಮಾಡಿ, ವಿಷ್ಣುವಿನ ಆರಾಧನೆಯನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು.